ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮ ಫೋಟೋಸ್ಗಳನ್ನು ಪೋಸ್ಟ್ ಮಾಡ್ತಾಯಿದ್ರೆ ನೀವು ಹಿಂದೆ ಮಾಡಿರುವಂಥ ಪೋಸ್ಟ್ಗಳನ್ನು ಈಗ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟನ್ನು ಮಾಡ್ಕೊಳ್ಬೋದು. ಯಾವ ರೀತಿಗೆ ಎಡಿಟ್ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಗೈಸ್. ಈಗ ಬನ್ನಿ ಯಾವ ರೀತಿಯಾಗಿ ಪೋಸ್ಟನ್ನು ಎಡಿಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ ನಿಮ್ಮ ಲೋಗೋ ಕಾಣಿಸ್ತಾ ಇರುತ್ತಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪೋಸ್ಟ್ಗಳನ್ನು ಮಾಡಿರೋದು, ರೀಲ್ಸನ್ನು ಹಾಕಿರೋದು, ನೀವು ಏನೇ ಅಪ್ಲೋಡನ್ನು ಮಾಡಿದರೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತಲ್ವ. ಇಲ್ಲಿ ಕೆಳಗಡೆ ನೀವು ಯಾವ ಪೋಸ್ಟನ್ನು ಮಾಡಿದ್ರಲ್ವ, ಹಿಂದ್ಗಡೆ ಯಾವ ಪೋಸ್ಟನ್ನು ಮಾಡಿದ್ರಿ ಮತ್ತು ಯಾವ ಪೋಸ್ಟನ್ನು ಎಡಿಟ್ ಮಾಡಬೇಕು ಅಂತ ಇದ್ದೀರಲ್ವ, ಆ ಎಡಿಟ್ ಮಾಡಬೇಕು ಅಂತ ಇರೋ ಪೋಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ ಆಯಿತಾ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆ ಪೋಸ್ಟ್ನ ಮೇಲ್ಗಡೆ 3 ಡಾಟ್ ಇದೆ ನೋಡಿ, ಇಲ್ಲಿ 3 ಡಾಟ್ ಇದೆ ರೈಟ್ ಸೈಡಲ್ಲಿ ಮೇಲ್ಗಡೆ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಿಡ್ಲಲ್ಲಿ ಎಡಿಟ್ ಅಂತ ಇದೆ, ಪೆನ್ಸಿಲ್ ಸಿಂಬಾಲ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಇಲ್ಲಿ ಫೋಟೋಸ್ ಏನಾದರೂ ಆ ಕಡೆ ಈ ಕಡೆ ಮಾಡಬೇಕು ಅಂತಂದರೆ ಮಾಡ್ಕೊಳ್ಬೋದು ಆಯಿತಾ. ಈಗ ಫಸ್ಟಲ್ಲಿ ನೋಡಿ ಈ ಫೋಟೋ ಇದೆ, ನಿಮಗೆ ಕಾಣಿಸ್ತಿದೆಯಲ್ವಾ. ಈಗ ಸೆಕೆಂಡಲ್ಲಿ ಇರುವಂಥ ಫೋಟೋವನ್ನು ಫಸ್ಟಲ್ಲಿ ತೊಗೊಂಡು ಬರ್ತೀನಿ ನೋಡಿ ಗೈಸ್. ನೀವು ಈಗ ಈ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಫೋಟೋವನ್ನು ಲಾಸ್ಟಲ್ಲಿರೋದನ್ನು ಫಸ್ಟ್ ಕೂಡ ಹಾಕ್ಕೊಳ್ಬೋದು, ಫಸ್ಟಲ್ಲಿ ಇರೋದನ್ನು ಲಾಸ್ಟ್ ಕೂಡ ಮಾಡ್ಕೊಳ್ಬೋದು ಆಯಿತಾ. ನಾನು ಈಗ ಅದನ್ನು ಮತ್ತೆ ಎಡಿಟ್ ಮಾಡಲ್ಲ, ಮೊದಲೇಗಿತ್ತು ಅದೇ ರೀತಿ ಮಾಡ್ತೀನಿ ಆಯಿತಾ. ನಂದು ಎಡಿಟ್ ಮಾಡೋದು ಇರಲಿಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಡೀಟೇಲ್ಸ್, ನೀವೇನಾದರೂ ಪ್ರಾಡಕ್ಟ್ ಡೀಟೇಲ್ಸನ್ನು ಎಡಿಟ್ ಮಾಡಬೇಕು ಅಂತಿದ್ರೆ ಅಥವಾ ಪ್ರಾಡಕ್ಟ್ ಡೀಟೇಲ್ಸನ್ನು ಹೊಸದಾಗಿ ಹಾಕಬೇಕು ಅಂತಿದ್ರೆ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಟೈಟಲ್ಲು, ಪ್ರೈಸು, ಚೇಂಜ್, ಕರೆನ್ಸಿ ಎಲ್ಲ ಬರ್ಕೊಂಡು ಮೇಲ್ಗಡೆ ಡನ್ ಇದೆ, ಡನ್ ಮೇಲ್ಗಡೆ ಕ್ಲಿಕ್ ಮಾಡ್ಬೋದು ಆಯಿತಾ. ಆಮೇಲೆ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆ ನೋಡಿ. ಎಲ್ಲ ಫೋಟೋಸ್ಗಳಿಗೂ ಬೇರೆ ಬೇರೆ ಮೆಂಬರ್ಸನ್ನು ಬೇರೆ ಬೇರೆ ಎಲ್ಲ ಫೋಟೋಸ್ಗಳಿಗೂ ಬೇರೆ ಬೇರೆ ಫ್ರೆಂಡ್ಸ್ಗಳನ್ನು ಅಥವಾ ರಿಲೇಟಿವ್ಸನ್ನು ಟ್ಯಾಗ್ ಮಾಡ್ಬೋದು. ಇಲ್ಲಿ ಟ್ಯಾಗ್ ಪೀಪಲ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇನ್ವೈಟ್ ಕೊಲಾಬ್ರೇಟರ್ಸ್ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಟ್ಯಾಗನ್ನು ಮಾಡ್ಕೊಳ್ಬೋದು ಆಯಿತಾ. ನಂತರ ರೈಟ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಮೇಲ್ಗಡೆ. ಅದಾದಮೇಲೆ ಕೆಳಗಡೆ ನೋಡಿ ನಾನು ಫೋಟೋ ಅಂತ ಬರೆದಿದ್ದೀನಿ. ಅಲ್ಲಿ ಕೂಡ ನಿಮ್ಮ ಟೈಟಲ್ಸನ್ನು, ಪೋಸ್ಟ್ನ ಟೈಟಲನ್ನು ಎಡಿಟ್ ಮಾಡ್ಕೊಳ್ಬೋದು ಚೇಂಜ್ ಮಾಡಬೇಕು ಅಂತಿದ್ರೆ ಆಯಿತಾ. ನಾನು ಆಲ್ರೆಡಿ ಬರೆದಿದ್ದೀನಿ ಫೋಟೋ, ಹಾಗೆ ಟ್ಯಾಗ್ಸ್ ಕೂಡ ಹಾಕಿದ್ದೀನಿ, ಮ್ಯಾರೇಜ್, ಕಪಲ್ಸ್, ನ್ಯೂ ಅಂತ ಗೈಸ್. ನೀವು ಈ ರೀತಿಯಾಗಿ ಎಡಿಟನ್ನು ಮಾಡ್ಕೊಳ್ಬೋದು ಆಯಿತಾ. ಫ್ರೆಂಡ್ಸ್, ನೀವು ಏನು ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಅದು ಮುಗಿದ ಮೇಲೆ ಮೇಲ್ಗಡೆ ರೈಟ್ ಸೈಡಲ್ಲಿ ಮೇಲ್ಗಡೆ ನೋಡಿ ರೈಟ್ ಮಾರ್ಕ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಸ್ವಲ್ಪ ರೌಂಡ್ ಹೊಡೆಯುತ್ತೆ, ನಂತರ ಸೇವ್ ಆಗುತ್ತೆ. ನೀವು ಈಗ ಏನು ಎಡಿಟ್ ಮಾಡಿದ್ದೀರಾ ಅದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಆಯಿತಾ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಪೋಸ್ಟ್ಗಳನ್ನು, ಹಿಂದೆ ಹಾಕಿರೋ ಪೋಸ್ಟ್ಗಳನ್ನು ಎಡಿಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ಯಾವ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ರೀಲ್ಸ್ಗಳನ್ನೆಲ್ಲ ಕೂಡ ಹಾಕ್ತಾ ಇರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋವನ್ನು ಮಾಡಿ ಆಯಿತಾ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಅಂತ, ಅಲ್ಲಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಫಾಲೋವನ್ನು ಮಾಡ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.